ಪೂಜೆ ಮಾಡಿದೆ. ಇವತ್ತು ಕೂಡ ನಾನು ಮಾತಾಡತ್ತೀನಿ, ಬಟ್ ಅದೇನೋ ರೆಕಾರ್ಡ್ ಆಗಿಲ್ಲ. ಅದ್ರಾಗ ಚಾರ್ಜ್ ಕಡಿಮೆ ಆಗಿತ್ತು. ಸೊ ನಾ ಹಂಗೆ ಮಾತಾಡೀನಿ, ಅದೇನೋ ರೆಕಾರ್ಡ್ ಆಗಿಲ್ಲ. ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾತಂಗೆ ಈಗ. ಇಟ್ಸ್ ಓಕೆ ಗಾಯ್ಸ್. ಈಗ ನಾನು ಸ್ನಾನ ಎಲ್ಲ ಮಾಡಿದ್ದೇನೆ. ಈಗ ಔಟ್ಫಿಟ್ ಹಾಕೋಬೇಕು. ಮೇಕಪ್ ಮಾಡ್ಕೊಂಡಿದ್ದೇನೆ ನಾನು. ಆ್ಯಂಡ್ ನೀವು ನಂದು ಗೆಟ್ ರೆಡಿ ವಿತ್ ಮೀ ರೀಲ್ ಚೆಕ್ಔಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ದಾಗ ಅಪ್ಲೋಡ್ ಮಾಡಿದ್ದೇನೆ ನಾ ಇವತ್ತು ಎದ್ದು ಕೂಡಲೇ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಬರೀ ಕಾಫಿ ಕುಡ್ದಿದ್ದೆ. ನಾನು ಬೆಕ್ಕಿಂಗ್ ನೋಡಿದ್ರೆ ಅದಕ್ಕೆ ಹಿಡ್ಕೊಂಡ್ಬಿಡ್ಬೇಕು ಅನಿಸ್ತು ನಂಗೆ. ಬೇಕು ನೋಡಿಲ್ಲ, ಅದಕ್ಕೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಂಗೆ ಇಲ್ಲಿ ಬಚ್ಚ ಹಿಡ್ಕೊಂಡಿದ್ದು ಬಂದೆ. ಓಕೆ, ನಂಗೆ ರಂಗೋಲಿ ಹಾಕಕ್ಕೆ ಹೇಳಿದಾರೆ, ಅದ್ರ ಸಂಬಂಧ ರಂಗೋಲಿ ಹಾಕ್ತೇನೆ ಇಲ್ಲಿ. ಈಗ ನಾನು ಇವತ್ತು ನಂಗೆ ರಂಗೋಲಿ ಹಾಕೋದು ಕೆಲಸ ಹೇಳಿದಾರೆ, ಅಮಾವಾಸ್ಯೆ ಇದೆ ಅಂಥೇಳಿ. ನಾನು ರೆಡಿ ಆಗೋದ ಭಾಳತ್ ಮಾಡಿದೆ. ಮತ್ತು ಅದ್ರಾಗ ಮತ್ತು ನಾನು ರೀಲು ಶೂಟ್ ಮಾಡತ್ತೀನಿ, ನಂದು ಬ್ಲಾಗು ಶೂಟ್ ಮಾಡತ್ತೀನಿ, ಎರಡೂ ಮಾಡತ್ತಿದ್ದೆ. ಆ್ಯಂಡ್ ಇವತ್ತಿನ ಸಾರಿ ಹಿಂಗೆ ಕಾಣತ್ತೈತೆ ನಂದು. ಬೇರೆ ಹಾಕೋಬೇಕಾಗಿತ್ತೇನ ಹಂಗೆ ಅನ್ಸಾತಿತ್ತಪ್ಪ ನಂಗೆ. ಆದರೂ ಸಿಂಪಲ್ ಕರೆಕ್ಟ್ ಐತಿ. ಸ್ವಲ್ಪ ಹೆಂಗೈತೆ ಅಂದ್ರೆ ಸ್ವಲ್ಪ ಸಿಂಪಲ್ ವೈಬ್ಸ್ ಐತೆ ಸೀರೆದ. ಟ್ರೆಡಿಷ್ನಲ್ ಕೈಂಡ್ ಆಫ್ ವೈಬ್ಸ್ ಇಲ್ಲ, ಬಿಕಾಸ್ ಇದು ಬ್ಲ್ಯಾಕ್ ಮತ್ತು ಪಿಂಕ್ ಐತಲ್ಲ. ಇಟ್ಸ್ ಓಕೆ ಫೈನ್, ಬಟ್ ಚಂದ ಕಾಣತ್ತಿತ್ತು ಸಾರಿ. ಇದೇನೈತೆ ನೋಡ, ಮ್ಯಾಲೆ ಟಾಪ್ ಹಾಕೊಂಡೆ ನೋಡೋದು ಕ್ರಾಪ್ ಟಾಪ್ ಆ್ಯಕ್ಚುಲಿ ಅದ. ಗಾಡಿ ಪೂಜೆ ಮಾಡತ್ತಾರ ಈಗ, ನೋಡೋಣ ಬರ್ರಿ. ಇವೆಲ್ಲ ಗಾಡಿಗೆ ಪೂಜೆ ಮಾಡಿದೆ. ಈಗ ಜಸ್ಟ್ ಗಾಡಿ ಪೂಜೆ ಮಾಡಿ ಮುಗಿಸಿದ್ವಿ. ಆ್ಯಂಡ್ ಈಗ ಲಂಚ್ ಟೈಮ್ ಆಗೈತಿ. ಲಂಚಿಗೆ ಇವತ್ತು ಅಮಾವಾಸ್ಯೆ ಏನೇನು ಮಾಡಾರ ತೋರಿಸ್ತೇನೆ ನಿಮ್ಗೆ. ಅರಿಶಿನ ಎರಡು ಕಡೆ ಆ್ಯಂಡ್ ಕೋಕಮ್. ಗಾಡಿ ಪೂಜೆ ಮುಗೀತು. ಆ್ಯಂಡ್ ನಾನು ಗಾಡಿ ಪೂಜೆ ಮುಗೀತು. ಈಗ ಜಸ್ಟ್ ಮಳೆ ಬರತೈತಿ ಅಲ್ಲ, ಮತ್ತು ಸೈಡಿಗೆ ಇಡಾತೇವಿ ಗಾಡಿ, ಇಡಾತಾರ ಗಾಡಿ. ಲಂಚಿಗೆ ಏನು ಮಾಡಾರ ನೋಡ್ಬೇಕಾ, ತೋರಿಸ್ತೇನೆ ನಾನು ನಿಮ್ಗೆ ಏನು ಮಾಡಿದಾರ ಅಂತ ಹೇಳಿ. ಮತ್ತು ನಮ್ಮ ಮನೆದಾಗ ಬಜ್ಜಿ ಮಾಡತ್ತಾರ. ಬಜ್ಜಿ ತಿನ್ನತ್ತೇನೆ. ನಮ್ಮ ಮನೆದಾಗ ಜಾಸ್ತಿ ಬಜ್ಜಿನ ತಿನ್ನೋದಿಲ್ಲ, ಲೈಕ್ ಭಾಳ ಕಡಿಮೆ ನಮ್ಮ ಮನೆದಾಗ ಬಜ್ಜಿ ಮಾಡೋದು. ಯಾರಿಗೂ ಇಷ್ಟ ಆಗೋದಿಲ್ಲ ಮನ್ಯಾಗ ತಿನ್ನೋದು ಆಯ್ಲಿ ಫುಡ್. ಅದಕ್ಕೆ ಹೊರಗೆ ಮಳೆ ಬರತೈತಿ. ಸೊ ಇವತ್ತು ಲಂಚಿಗೆ ಮಾಡಿದಾರೆ ಹೋಳ್ಗೆ. ಯಾವ್ದದು ಹೋಳ್ಗೆ ಅದು? ಹಾಂ, ಹೋಳ್ಗೆದ ಮತ್ತು ಬೇರೆ ಇತ್ತು ಅದ್ರ ಹೆಸರು ನೆನಪಾಗತ್ತಿಲ್ಲ ನಂಗೆ. ನೆನಪಾಗತ್ತಿಲ್ಲ ನಂಗೆ. ಈಗ ತಿನ್ನತೀನಿ ರೈಸ್ ಮತ್ತು ಹೋಳ್ಗೆ ಸಾಂಬಾರು, ಆಮೇಲೆ ಬಜ್ಜಿ. ಹೇ ಗಾಯ್ಸ್, ಇವತ್ತು ನೆಕ್ಸ್ಟ್ ಡೇ, ನಿನ್ನೆ ಅಮಾವಾಸ್ಯೆ ಎಲ್ಲ ಮಾಡಿದೆ. ಈಗ ನಾನು ಫ್ಲವರ್ಸ್ ತೊಗೊಳ್ಲಿಕ್ಕೆ ಹೋಗ್ತಿದ್ದೆ. ಬುಕ್ಕೆ ಆರ್ಡರ್ ಬಂದಿತ್ತಲ್ಲ, ಇದು ಬ್ಯಾಗ್ ಕ್ಯಾರಿ ಮಾಡ್ತಿದ್ದೆ ಫ್ಲವರ್ಸ್ ಕ್ಯಾರಿ ಮಾಡ್ಲಿಕ್ಕೆ. ಆ್ಯಂಡ್ ಇದು ಜಾಕೆಟ, ಬ್ಯಾಗಿ ಪ್ಯಾಂಟ್ ಇದು ಹಾಕ್ಕೊಂಡಿದ್ದೆ ಬ್ಲೂ ಕಲರ್. ಲೈಕ್ ಇದು ಹಾಕೊಳತ್ತಾನೆ ಈಗ ಜಾಸ್ತಿ. ನಾನು ಒಂದು ಇಷ್ಟ ಆಗ್ತದ್ರೆ ನಂಗೆ ಪ್ಯಾಂಟ್ ನಾ ಭಾಳ ಅದನ್ನ ಹಾಕೊಳೋದು ಬಿಡ್ತೇನೆ ಅದಕ್ಕೇನೋ. ಆ್ಯಂಡ್ ಹಾಂ, ಹಿಂಗೆ ಕಾಣತ್ತೈತೆ ಔಟ್ಫಿಟ್. ಮತ್ತು ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊಂಡಿದ್ದೀನಿ, ಲೈಕ್ ಸ್ವಲ್ಪ ಕ್ಯಾಜುವಲ್ ಔಟ್ಫಿಟ್ ಇಟ್ಟಿದ್ದಾನೆ ನಾನು. ಕ್ಯಾಜುವಲ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಬ್ಯಾಗಿ ಪ್ಯಾಂಟ್, ಶೂಸ್. ಇವತ್ತಿನ ಕ್ಲೈಮೇಟ್ ಸ್ವಲ್ಪ ಚಲೋ ಇತ್ತಪ್ಪ. ಯಾಕೋ ಹೋಗೋಣ ಬರೀ ಲೇಟ್ ಆಗೈತೆ. ಎಷ್ಟು ಗೊತ್ತಾ ರೆಡಿ ಆಯ್ತು ಭಾಳ ಆತು ನಾನು ಅರ್ಧ ಹೇರ್ ಸ್ಟೈಲ್ ಸಂಬಂಧ ಎಲ್ಲ ಪ್ರಾಬ್ಲಮ್ ಆಗಿತ್ತು. ನನ್ನ ಹೇರ್ ಸ್ಟೈಲಿಂದ ಭಾಳ ತಲೆ ತಿಂತೈತಿ. ಮೊದಲು ಉದ್ಕೂದಲ್ಲ, ಅವು ಹೆಂಗೆ ಹೇರ್ ಸ್ಟೈಲ್ ಮಾಡ್ಕೋಬೇಕಾದ ಭಾಳ ಟೆನ್ಷನ್ ಆಗಿರ್ತೈತೆ ನಂಗೆ. ಬರೀ ಹೋಗೋಣ. ಈಗ ಹೋಗಾತೇನಿ. ₹50 ಕಿಲೋ, ₹50 ಕಿಲೋ, ₹50 ಕಿಲೋ, ₹50 ಕಿಲೋ.
ಇವತ್ತು ಮಾರ್ಕೆಟ್ ಹೆಸ್ರು ರಶ್ ಇದ್ದು ಗೊತ್ತು, ಬಿಕಾಸ್ ಹಬ್ಬ ಇತ್ತಲ್ಲ, ಯಾವುದೋ ಈಗ ನಾಗರಾಮಾಸಿ, ಹಾಂ ಅದು ಬರ್ತೈತಲ್ಲ ಅದ್ರ ಸಂಬಂಧ ಇಷ್ಟು ಮಂದಿ ಬಂದಾರಲ್ಲ, ಹೂವು ಬಾಳೆ ಹಬ್ಬ ಬರತ್ತ ನೋಡಿದ್ರ ಸಂಬಂಧ ಫುಲ್ ರಶ್ ಇತ್ತು ಮಾರ್ಕೆಟ್. ಆಮೇಲೇನು ಅದೊಂದು ರೋಸ್ ತೊಗೊಂಡು ಹೋಗ್ತಿದ್ದೆ ಮತ್ತು ವಾಪಸ್, ಭಾಳ ರಶ್ ಇತ್ತು ಬರೋ. ಆಮೇಲೆ ಮತ್ತು ಅದು ಬುಕ್ಕೆ ಮಾಡೋಕ್ಕೇನು ಮಟೀರಿಯಲ್ಸ್ ಬೇಕು ನೋಡಿ, ಥಿಂಗ್ಸು ರ್ಯಾಪಿಂಗ್ ಮಾಡೋದು, ಪೇಪರ್ಸ್ ಎಲ್ಲ ತೊಗೊಳ್ಲಿಕ್ಕೆ. ಮತ್ತು ಇಲ್ಲಿ ಒಂದು ಅಂಗಡಿಗೆ ಬಂದೆ ನಾನು, ಅಲ್ಲಿ ರಶ್ ಇತ್ತು. ಮತ್ತು ಅಲ್ಲಿ ತೊಗೊಂಡು ಮತ್ತು ನಡ್ಕೊಂಡು ಹೋಗ್ತಿದ್ದೆ, ಮಳೆ ಬರಂಗೆ ಆಗ್ಬಿಟ್ಟಿತ್ತು. ನಾನು ಜಲ್ದಿ ಹೋದಿ ಮತ್ತು ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡೆ. ನಾನು ನಮ್ಮ ಮನೆ ಕಡೆ ಏನು ಮಾಡ್ಬೇಕಿಂತ ಅದು ಇದಿಲ್ಲ, ಈ ಟೈಪ್ ಗಾಡಿದಾಗ ಬರ್ತಿತ್ತು ನೋಡಿ ಶಾಪ್, ಈ ಟೈಪ್ ಫಾಲೂದ ಇಲ್ಲ. ನಾನು ಅವ್ರಿಗೆ ಫಸ್ಟ್ ಏನು ಕೇಳಿದೆ ಗೊತ್ತು, ಇದು ಕೇಳಿದೆ ಅವ್ರಿಗೆ, ಗಡ್ಬಡ್ ಐಸ್ ಕ್ರೀಮ್. ಅವ್ರಿಗೆ ಗಡ್ಬಡ್ ಐಸ್ ಕ್ರೀಮ್ ಇಲ್ಲ ಅಂದ್ರೆ ನಂಗೆ ಅದು ತಿನ್ನೋದಿತ್ತು. ಮತ್ತು ಫಾಲೂದ ತಿಂದೆ, ಚಾಕ್ಲೇಟ್ ಫ್ಲೇವರ್ದು ಆಗಿತ್ತು ನಂದೆ, ಅದು ಇಲ್ಲ ಅಂದ್ರೆ. ಬಟ್ ಇಟ್ಸ್ ಓಕೆ, ಇದು ತಿಂದೆ ನಾನು. ನಮ್ಮ ಮನೆದಾಗ ಇರ್ಸಲ್ಲಿ ಲೈಕ್ ನಾ ಎಲ್ಲಿ ಹೋಗೋದೇ ಇಲ್ಲ ಜಾಸ್ತಿ, ಸೊ ನಾ ಎಲ್ಲಿ ಹೊರಗೆ ಹೋಗಿ ತಿನ್ಬೇಕು, ಇದು ಮಾಡ್ಬೇಕು. ನಾ ಮನೆದಾಗ ಇರ್ತೀನಿ. ಮತ್ತು ತಿನ್ನೋದಂದ್ರೆ ಬರೀ ಅದು ಐಸ್ ಕ್ರೀಮ್ ಅಂತ ತಿಂತೆ ನಾ ಜಾಸ್ತಿ, ಮತ್ತೇನು ಜಾಸ್ತಿ ತಿನ್ನೋಂಗಿಲ್ಲ. ನಂಗೆ ಐಸ್ ಕ್ರೀಮ್ ತಿನ್ನೋಷ್ಟಿಗೆ ಸಾಕಾಗ್ಬಿಡ್ತು ಗೊತ್ತು. ನಂಗೆ ಲೈಕ್ ಸುಸ್ತಾಗ್ಬಿಡ್ತು ನಂಗೆ ಅಲ್ಲೇ ತಿನ್ನೋಷ್ಟಿಗೆ. ಊಟ ತಿಂದ್ಕೊಳ್ಳೆ ಲೈಕ್ ಏನು ಹೊಟ್ಟೆ ಏನು ತುಂಬ್ತಿತ್ತು ನಂಗೆ ಸುಸ್ತಾಗ್ಬಿಡ್ತೈತೆ ಅವಾಗ ಸ್ವಲ್ಪ. ಆಮೇಲೆ ಚಿಗರಿ ಬಸ್ಸಿಗೆ ಹತ್ತಿದ ನಾನು, ಥ್ಯಾಂಕ್ ಗಾಡ್ ಖಾಲಿ ಸೀಟ. ಕುಂತಿದ್ದೆ ನಾ ಸುಮ್ಮನೆ ನೋಡ್ಕೋತ. ಇದನ್ನು ನಾನು ತಲೆಗೆ ಬರತ್ತಿದ್ದು ಗೊತ್ತು, ಎಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾರಪ್ಪ, ಮುಗಿಯಾತಿರಲ್ಲ. ಎಷ್ಟು ರೋಡ್ ಬ್ಲಾಕ್ಸ್ ಎಲ್ಲ ಆಗಿದಾವೆ, ಎಷ್ಟೆಲ್ಲ ಡೈರೆಕ್ಷನ್ ಚೇಂಜ್ ಮಾಡಬೇಕು ಹೋಗ್ಬೇಕಂದ್ರೆ ಹುಬ್ಳಿಗೆ, ಶೆಡ್ ಅಂತೇಳಿ ಅನ್ಕೊಂಡು ಕುಂತಿದ್ದೆ. ಆಮೇಲೆ ಮಳೆ ಬರತ್ತೈತಿ ಈ ಕಡೆ. ಫೈನಲಿ ಐ ಕೇಮ್ ಟು ದ ಸ್ಟಾಪ್. ಮತ್ತು ನಮ್ಮ ಪಪ್ಪಂಗೆ ನಾನು ಫೋನ್ ಹಚ್ಚಿದ್ದೆ, ಲೈಕ್ ವಡಾಪಾವ್ ತಿನ್ನೋದೈತೆ ಅಂಥೇಳಿ. ವಾಪಸ್ ಮತ್ತೆ ಇಲ್ಲಿ ವಡಾಪಾವ್ ತೊಗೊಂಬಂದೆ. ನನ್ನ ಹೇರ್ಸಿನ ವಾಲ್ಯೂಮ್ ಹೋಗ್ಬಿಟ್ಟೈತೆ ನೋಡಿ. ನಂದಿನಿ ಹಾಲು ಇಂಥ ಬಗೆಟ್ದಾಗ ಬರತ್ತದ ಅಂತೇಳಿ ನಂಗೆ ಈಗ ಗೊತ್ತಾಗೈತಿ. ನಾ ಜಾಸ್ತಿ ತೊಗೊಳ್ದಿಲ್ಲ ಹಾಲು ಹೊರಗಿಂದ. ಅದು ಹಾಲು ತೊಗೋದೇವಿ ನೋಡೋರ 2 ರೋಸ್ ಬೇಕಂತವ್ರಿಗೆ ಬುಕ್ಕೆದ, 2 ರೋಸ್ ಮತ್ತು ವಡಾಪಾವ್. ನಾ ಪ್ಲಾಸ್ಟಿಕ್ ಹೋಗಿದ್ದಿಲ್ಪ ರೋಡ್ದಾಗ, ಹಂಗೆ ಹೋಗಿಬಾರ್ದು. ಅವ್ರು ನಂಗೆ ಫಸ್ಟಿಗೆ ನೋಡ್ತಿರ್ತಾರೆ, ಆಮೇಲೆ ನಂಗೆ ನೋಡ್ತಾರೋ ನಂಗೆ ಅನಿಸ್ಬಿಡ್ತೈತಿ, ಈ ವಿಡಿಯೋದಾಗ ನೋಡಿರ್ಬೇಕು ಇವ್ರು ನಂಗೆ ಅಂಥೇಳಿ ನಂಗೆ ಕಾಣಿಸ್ತೈತಿ. ಆಮೇಲೆ ನಾನು ಡೋರಿ ಕಡೆ ಬಂದಕ್ಕೆ ಹುಡುಗಿ ಮಾತಾಡ್ಸಿಲ್ಲ ನಂಗೆ, ಅಕ್ಕ ನೀ ರ್ಯಾಪ್ ಮಾಡ್ತೀಯನ ಅಂತಂದ. ಅಂತ ಹೇಳಿದೆ. ಆಮೇಲೆ ಎಲ್ಲಿ ಹೋಗ್ತಿದ್ದಿ ಅಂತ ಕೇಳಿದ್ದೆ. ಇಲ್ಲ ನಂಗೆ ಹೋಗಾತಿದ್ದೆ ಅಂತ ಹೇಳಿದೆ. ಆಕೆ ಕೇಳಿದ್ದೀನಿ ಎಲ್ಲಿ ಹೋಗಾತಿ ಅಂತ, ಆಕೆ ಮನೆಗೆ ಹೋಗಾತನಲ್ಲ. ನಂಗೆ ಹ್ಯಾಪಿ ಅನ್ಸೋದು ಗೊತ್ತು, ಯಾರ ನನ್ನ ಫಾಲೋವರ್ಸ್ ಮಾತಾಡ್ಸಿದ್ರೆ. ಬರ್ರಿ ಬಡಾಪಾವ್ ತಿನ್ನೋದೀಗ. ಕಾಫಿ ಮಾಡ್ಕೊಳ್ಳೋಣೀಗ. ಚಾ ಕಾಫಿ ಮಾಡ್ಕೊಳ್ಳೋಣ. ನಂದಿನಿ ಅಲ್ಲಿ ಎಷ್ಟು ದಿನ ಕುಡ್ದಿದ್ದೆ ಅಲ್ಲ, ಇವತ್ತು ಕೂಡ ಆತ. ಮಳೆ ಬರತ್ತೈತೆ ಹಂಗೆ ತೊಯ್ಸ್ಕೊಂಡು, ಯಾಕಂದ್ರೆ ನಂಗೆ ಮಳಿತಾಗ ತೊಯ್ಸ್ಕೊಳ್ಳೋದು ಭಾಳ ಇಷ್ಟ ಆಗೈತಿ. ರೀಸೆಂಟ್ಲಿ ಇದನ್ನ ಮಾಡಿಲ್ಲ, ಕೋಲ್ಡ್ ಕಾಫಿನ ಕುಡಿದಿಲ್ಲ. ಎದಕ್ಕಲ್ಪ ನನಗೂ ಮನಸ್ಸು ಬಂದಿಲ್ಲ ಕೂಡ ಆಗ್ತದೆ. ಇವತ್ತು ನಾನು ಸಾಂಗ್ ಒಂದು ಮಿಕ್ಸಿಂಗ್ ಮಾಡೋದಿತ್ತು ನೋಡ. ಇವತ್ತು ಇದಾಕಂದ್ರೆ ಹೊರಗೆ ಹೋಗಿ ತೊಗೊಂಡ್ಬರೋದು, ಮಿಕ್ಸಿಂಗ್ ಒಂದು ಮಾಡಿದ್ರೆ ಮುಗೀತು ನೋಡು. ಶೂಟ್ ಮಾಡೋದು ಸ್ವಲ್ಪ ಲೈಕ್ ಐತಿ, ಯಾವುದೇ ಔಟ್ಫಿಟ್ ಹಾಕೋಬೇಕಾದೆಲ್ಲ ಸ್ವಲ್ಪ ತೆರಿದಾಗ ಯೋಚನೆ ಮಾಡಿ ಇಟ್ಕೊಂಡೇನಿ. ಕಾಫಿ ಆಯ್ತಾ. ಆ್ಯಂಡ್ ಹಾಂ, ಮತ್ತು ಇನ್ನೊಂದೇನಂದ್ರೆ ಯೂಟ್ಯೂಬ್ 8000 hours ಕಂಪ್ಲೀಟ್ ಮಾಡಿದ್ರೆ ಅಷ್ಟೇ ಮಾನಿಟೈಸ್ ಮಾಡೋಕೆ ಬಿಡ್ತಿದ್ದೆ ಅಕೌಂಟ. ನಂದು ಆಗೇ ಇಲ್ಲ ವಾಚ್ ಅವರ್ಸ್ ಕಂಪ್ಲೀಟ್. ನಂದು X6 ಚಾನಲ್ ಐತೆ ನೋಡು, ಅದು 2000 ಲೈಕ್ ನಿಯರ್ಲಿ ಇನ್ 1300 ಆಫ್ ವಾಚ್ ಅವರ್ಸ್ ಆದ್ರೆ ಅದು ಹಾಕೈತಿ. ಇನ್ನೊಂದು 6 months ಅಷ್ಟೇ ಐತಿ ನಮಗೆ ಕಂಪ್ಲೀಟ್ ಮಾಡೋಕೆ ಟೈಮ್, ಅದಕ್ಕಿದ್ದು ಬಿಡ. ಬಟ್ ಇದು ನನಗೆ ಕನ್ನಡ ಚಾನಲ್ ಲೈಕ್ ವಾಚ್ ಅವರ್ಸ್ ಜಾಸ್ತಿ ಇಲ್ಲ, ಬಿಕಾಸ್ ನಾನು X6 ಚಾನಲ್ದಾಗ ನಾನು ರ್ಯಾಪ್ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡು, ಅದಕ್ಕೆ ವಾಚ್ ಅವರ್ಸ್ ಜಾಸ್ತಿ ಆಗೈತದ. ಇದ್ರ ಸಂಬಂಧ ಇದ್ರ ಬರೀ ನಾವು ಬ್ಲಾಗ್ಸ್ ಅಷ್ಟು ಅಪ್ಲೋಡ್ ಮಾಡ್ತೀನಿ ಈ ಕನ್ನಡ ಚಾನಲ್ದಾಗ. ಒಂಥರ ಟೇಸ್ಟ್ ಬರಾಕಪ್ಪ ನಂಗೆ.
ಅಯ್ಯೋ ನಾ ಕಾಫಿ ಪೌಡ್ರ್ ಜಾಸ್ತಿ ಹಾಕಿದ ಅನಿಸ್ತೈತಿ. ಸ್ವಲ್ಪ ಹಾಲಿರ್ತದ. ನಾ ಬೆಳಗ್ಗೆ ನಿಮಗೆ ಬುಕ್ಕೆ ಮಾಡ್ಬೇಕು ಸಿಗ್ತೇನೆ. ಈಗ ರಾತ್ರಿಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ ನಾನು ಜಲ್ದಿ ಎಲ್ಬೇಕಂತ ಹೇಳಿ ಜಲ್ದಿ ಎದ್ದು ಬುಕ್ಕೆ ಮಾಡಿದ್ದೇನೆ ಇವತ್ತು. ಮತ್ತು ಈಗ ಬ್ರೇಕ್ಫಾಸ್ಟ್ ಇದು ಮಾಡತ್ತಿದ್ದೆ ದೋಸೆ. ಬೇರೆ ಟೈಪ ದೋಸೆ ಇತ್ತಪ್ಪ, ಇದು ಒಂದು ಟೈಪ್ ನಂಗೆ ಇಷ್ಟ ಆಗಲಿಲ್ಲಪ್ಪ ಅದು. ಬುಕ್ಕೆ ಫೈನಲಿ ಆಗೈತಿ. ಈಗ ಅದು ಆರ್ಡರ್ ಕೊಟ್ಟು ಬರಬೇಕು. ಕೊಟ್ಟು ಬರಕ್ಕೆ ಹೋಗ್ತೀನಿ. ಲೈಕ್ ನಂಗೆ ಪರಿಚಯ ಇದ್ದವ್ರು ಅದಾರ, ಅದ್ರ ಸಂಬಂಧ ನಾ ಕೊಟ್ಟು ಬರಕ್ಕೆ ಹೋಗತ್ತೀನಿ. ಯಾ ಗಾಯ್ಸ್, ಫಾಲೋ ಮಾಡಿರಿ, ನಂಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಿಸ್ ಮಾಡ್ಕೋಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ ಅಂತ. ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ. ನನ್ನ ರ್ಯಾಪ್ ಸಾಂಗ್ ಜಲ್ದಿ ಅಪ್ಲೋಡ್ ಆಗತ್ತೈತಿ. ನಂದು ಇನ್ನೊಂದು ಅಕೌಂಟ್ ಐತಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ನಾನು ರ್ಯಾಪ್ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೇನೆ ಅದ್ರಾಗ.